ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಕೋಲ್ಡ್ ಕಾಫಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಮನೆಯಲ್ಲೇ ಸಿಂಪಲ್ ಆಗಿರೋ ಇಂಗ್ರೀಡಿಯೆಂಟ್ಸಿಂದ ಕೋಲ್ಡ್ ಕಾಫಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ತಣ್ಣಗಿರೋ ಹಾಲು, 1 ಗ್ಲಾಸ್ ಫುಲ್ಲು ತಣ್ಣಗಿರೋ ಹಾಲು ಫ್ರೆಂಡ್ಸ್, 4 ರಿಂದ 5 ಐಸ್ ಕ್ಯೂಬ್ಸು, ಮಿಲ್ಕ್ ಪೌಡ್ರು, ಕಾಫಿ ಪೌಡರ್ ಇನ್ಸ್ಟೆಂಟು, ಆಮೇಲೆ ಸಕ್ಕರೆ ನಮಗೆ ಟೇಸ್ಟಿಗೆ ತಕ್ಕಂಗೆ. ತುಂಬ ಸ್ವೀಟ್ ಬೇಕಂದರೆ ಇನ್ನೂ ಜಾಸ್ತಿ ಹಾಕ್ಕೋಬೋದು ಫ್ರೆಂಡ್ಸ್. ಇದು ಚಾಕ್ಲೇಟ್ ಸಿರಪ್ಪು. ಬನ್ನಿ ಕೋಲ್ಡ್ ಕಾಫಿ ಮಾಡೋ ಪ್ರೊಸೀಜರ್ ನೋಡ್ಕೊಳ್ಳೋಣ. ನಾನೀಗ ಒಂದು ಚಿಕ್ಕ ಜಾರ್ ತೊಗೊತಾ ಇದ್ದೀನಿ. ಇದು ನಾನೊಂದು ದೊಡ್ಡ ಗ್ಲಾಸ್ಗೆ ಆಗೋಷ್ಟು ಕೋಲ್ಡ್ ಕಾಫಿ ಮಾಡ್ಕೊಳಕ್ಕೆ ಇಷ್ಟು ಸಾಕಾಗುತ್ತೆ ಫ್ರೆಂಡ್ಸ್ ಪ್ರಪೋರ್ಷನು. ಇದು 2 ಸ್ಪೂನ್ ಇನ್ಸ್ಟೆಂಟ್ ಕಾಫಿ ಪೌಡರು, ಇದು 2 ಸ್ಪೂನ್ ಶುಗರು. ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳೋಣ 2 ಸಹಿತ. ನಿಜವಾಗ್ಲೂ ಫ್ರೆಂಡ್ಸ್, ಯಾವಾಗಾದರೂ ರೆಗ್ಯುಲರ್ ಕಾಫಿ ಕುಡಿದು ಬೋರ್ ಆದಾಗ ಎನಿ ಒನ್ ಟೈಮ್ ಒಂದ್ಸರಿ ಮಾಡ್ಕೋಬೋದು. ಸಮ್ಮರಲ್ಲಿ ಆರಾಮ್ಸೆ ಕುಡಿಬೋದು ಇದು ಕೋಲ್ಡ್ ಕಾಫಿನ. ಈಗ ನಾನು ಮಿಲ್ಕ್ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ 1 ಸ್ಪೂನು. ಇದು ಆಪ್ಷನಲ್ ಫ್ರೆಂಡ್ಸ್, ಬೇಕಾದರೆ ಹಾಕ್ಕೋಬೋದು, ಅದು ನಮ್ಮ ಟೇಸ್ಟಿಗೆ ಬಿಟ್ಟಿದ್ದು. ಮಿಲ್ಕ್ ಪೌಡ್ರೇನು ಕಂಪಲ್ಸರಿ ಇಲ್ಲ, ಏನಿಲ್ಲ. ಆ್ಯಡ್ ಮಾಡಿದರೆ ಜಸ್ಟ್ ತಿಕ್ಕಾಗಿ ಕನ್ಸಿಸ್ಟೆನ್ಸಿ ಕೊಡುತ್ತೆ ಕಾಫಿಗಷ್ಟೇ. ಇವು 3 ಸಹ ಬ್ಲೆಂಡ್ ಆಯಿತು. ನಾನೀಗ 3 ರಿಂದ 4 ಐಸ್ ಕ್ಯೂಬ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದೇ ಜಾರಲ್ಲಿ. ಈಗ ಚೆನ್ನಾಗಿ ಇದನ್ನು ಸಿರಪ್ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಐ ಮೀನ್ ತಿಕ್ಕಾಗಿರೋ ಕಾಫಿ ಸಿರಪ್ ರೆಡಿ ಮಾಡ್ಕೊಳಕ್ಕೆ ಹೇಗೆ ಕನ್ಸಿಸ್ಟೆನ್ಸಿ ಬರುತ್ತಲ್ಲ ಅಲ್ಲಿವರೆಗೆ ನಾವು ಬ್ಲೆಂಡ್ ಮಾಡ್ಕೋಬೋದು ಫ್ರೆಂಡ್ಸ್. ಕಾಫಿ ಪೌಡರು, ಸಕ್ಕರೆ, ಆಮೇಲೆ ಮಿಲ್ಕ್ ಪೌಡರು, ಆಮೇಲೆ ನಾನು ಐಸ್ ಕ್ಯೂಬ್ಸ್ ಹಾಕಿದ್ದೀನಿ 3 ರಿಂದ 4. ಇದು ಇನ್ನೂ ಸ್ವಲ್ಪ ಆಗಬೇಕು ಫ್ರೆಂಡ್ಸ್. ನೋಡಿ, ಇದು ಆಲ್ಮೋಸ್ಟ್ ಆಯಿತು. ಕಾಫಿ ಸಿರಪ್ ರೆಡಿ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಫ್ರೆಂಡ್ಸ್. ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಈಗ ನಾನು ಗ್ಲಾಸ್ನ ಪ್ರೀ ಕೂಲಿಂಗ್ ಮಾಡಿಟ್ಕೊಂಡಿದ್ದೀನಿ. ಇದು ತುಂಬ ತಣ್ಣಗಿರೋ ಹಾಲು. ಬನ್ನಿ ಈಗ ಒಂದಾಗತ್ಲೆ ಒಂದು ಆ್ಯಡ್ ಮಾಡ್ಕೊಳ್ಳೋಣ ನಮ್ಮ ಕಾಫಿ ರೆಡಿ ಆಗೋಕ್ಕೆ. ಫಸ್ಟು ನಾನು ಚಾಕ್ಲೇಟ್ ಸಿರಪ್ ತೊಗೊಂಡು ಗ್ಲಾಸ್ ಸುತ್ತೂರ ಲೇಯರ್ಸ್ ಹಾಕ್ಕೊತ ಹೋಗ್ತೀನಿ ಫ್ರೆಂಡ್ಸ್. ಅದು ಲುಕ್ ವೈಸ್ ಆಗಲಿ ಟೇಸ್ಟ್ ವೈಸ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ಲೇಯರ್ ಆಗಿ ಚಾಕ್ಲೇಟ್ ಸಿರಪ್ ಸಹಿತ ನಮಗೆ ಸಿಗುತ್ತೆ. ಈ ರೀತಿ ಹಾಕ್ಕೊತಾ ಇದ್ದೀನಿ. ಈಗ ಫಸ್ಟು 1 ಲೇಯರು ಕೆಳಗಡೆ ಕಾಫಿ ಸಿರಪ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದು 2 ಸ್ಪೂನ್ ಹಾಕಿದ್ದೀನಿ. ಈಗ ಹಾಲು 1-2 ಸ್ಪೂನ್ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ಜಸ್ಟ್ ಲೇಯರ್ ಆಗಿ ಫಾರ್ಮ್ ಮಾಡ್ಕೊಂಡು ತಗೋಣ. ಈಗ ಮತ್ತೆ 2 ಸ್ಪೂನ್ ಕಾಫಿ ಸಿರಪ್ ಆ್ಯಡ್ ಮಾಡಿ ಈಗ ಐಸ್ ಕ್ಯೂಬ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಮತ್ತೆ ಮಿಕ್ಕಿರೋ ಹಾಲು ಹಾಕೋಣ 1 ಲೇಯರು. ಅದರ ಮೇಲೆ ಮತ್ತೆ ಸ್ವಲ್ಪ ಕಾಫಿ ಸಿರಪ್ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಹಾಲು ಹಾಕಿದ್ಮೇಲೆ 1 ಸ್ಪೂನು ಕಾಫಿ ಸಿರಪ್ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಡೆಕೋರೇಷನ್ ಪರ್ಪಸ್ ಆಗಿ.
ಚಾಕ್ಲೇಟ್ ಸಿರಪ್ ಆ್ಯಡ್ ಮಾಡಿದ್ದೀನಿ. ಈಗ ನಮ್ಮದು ಕೋಲ್ಡ್ ಕಾಫಿ ಆಲ್ಮೋಸ್ಟ್ ರೆಡಿ ಆಗಿದೆ ಫ್ರೆಂಡ್ಸ್. ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.